ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಟಿಕ್ ಟಾಕ್ ಬ್ಯಾನ್ ಆಗಬೇಕಾ ಅಂತ ನಾನು ನಿಮ್ಮನ್ನು ಕೇಳಿದ್ರೆ 90% ಜನಗಳೆಲ್ಲರೂ ಕೂಡ ಬ್ಯಾನ್ ಆಗಲೇಬೇಕು ಬ್ರೋ ಅಂತ ಹೇಳ್ತೀರಾ. ಅದರಲ್ಲಿ ನಾನು ಕೂಡ ಅಷ್ಟೇ ಬ್ಯಾನ್ ಆಗಬೇಕು ಅಂತಲೇ ಹೇಳ್ತೀನಿ. ಯಾಕೆ ಅಂತ ನೀವು ಕೇಳೋದಾದರೆ, ಟಿಕ್ ಟಾಕಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲ. ನೀವು ನನ್ನ ಸ್ಟಾರ್ಟಿಂಗ್ ಡೇಸಿಂದನೂ ನನ್ನ ಒಂದು ವೀಡಿಯೋಸ್ಗಳನ್ನ ನೀವು ನೋಡ್ತಾ ಬಂದಿದ್ದರೆ ನಿಮ್ಗೆ ಗೊತ್ತಿರುತ್ತೆ ನಾನು ಟಿಕ್ ಟಾಕ್ಗೆ ಸಪೋರ್ಟ್ ಮಾಡ್ತೀನಾ ಇಲ್ವಾ, ಅಥವಾ ಒಂದಕ್ಕೆ ಫೇವರ್ ಆಗಿದ್ದೀನಾ ಇಲ್ವಾ ಅಂತ. ಯಾಕೆ ಅಂತಂದರೆ ನಾನು ಡೇ ಒನ್ನಿಂದನೂ ಕೂಡ ಯೂಟ್ಯೂಬ್ ಟಿಪ್ಸು ಮತ್ತು ಟಿಕ್ ಟಾಕ್ ಟಿಪ್ಸು ಈ ಥರ ತುಂಬ ಟಿಕ್ ಟಾಕ್ ಬಗ್ಗೆ ಎಲ್ಲ ವೀಡಿಯೋಸ್ಗಳನ್ನ ಮಾಡ್ತಾ ಬಂದಿದ್ದೀನಿ. ಟಿಕ್ ಟಾಕ್ ಬ್ಯಾನ್ ಆದರೆ, ಟಿಕ್ ಟಾಕಲ್ಲಿ ಏನೋ ಒಂದು ಅಪ್ಡೇಟ್ ಬಂದರೆ, ಯೂಟ್ಯೂಬಲ್ಲಿ ಏನೋ ಒಂದು ಅಪ್ಡೇಟ್ ಬಂದರೆ ಎಲ್ಲನೂ ಕೂಡ ವೀಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅದು ನನ್ನ ಕೆಲಸ, ಓಕೆನಾ. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಟಿಕ್ ಟಾಕ್ ಬ್ಯಾನ್ ಆಗೋದಕ್ಕೆ ಇದು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ, ಟಿಕ್ ಟಾಕ್ ಬ್ಯಾನ್ ಆಗಲೇಬೇಕು ಹಂಗೆ ಹಿಂಗೆ ಅಂತ. ಸೊ ನಾನು ಟಿಕ್ ಟಾಕ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ನಿಮಗೆ ತಿಳಿಸಿದ್ರೆ ನಾನು ಟಿಕ್ ಟಾಕ್ಗೆ ಫೇವರ್ ಆಗಿದ್ದೀನಿ ಅಂತ ಒಂದಷ್ಟು ಜನಕ್ಕೆ ಕಾಣಿಸ್ತಾ ಇದೆ, ಓಕೆನಾ. ಸೊ ಅವ್ರಿಗೆ ನಾನು ಕ್ಲಾರಿಫಿಕೇಷನ್ನ ಕೊಟ್ಬಿಡ್ತೀನಿ. ಟಿಕ್ ಟಾಕ್ ಬ್ಯಾನ್ ಇನ್ ಕನ್ನಡ ಅಂತ ನೀವು ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ನೋಡಿ, 2ನೇ ರ್ಯಾಂಕಲ್ಲಿ ನನ್ನ ವೀಡಿಯೋ ಬರುತ್ತೆ. 2ನೇ ರ್ಯಾಂಕಲ್ಲಿ ನನ್ನ ವೀಡಿಯೋ ಬರುತ್ತೆ. ಆ ಕೆಲಸನ ನಾವು ಅವತ್ತೇ ಮಾಡಿದ್ದೀವಿ. ಯಾವತ್ತು ಹೇಳಿ? ಪ್ಲೇಸ್ಟೋರಿಂದ ರಿಮೂವ್ ಆಗೋದಕ್ಕಿಂತ ಮುಂಚೆ ಒಂದು ನ್ಯೂಸ್ ಬಂತಲ್ಲ ಟಿಕ್ ಟಾಕ್ ಬ್ಯಾನ್ ಮಾಡಬೇಕು ಅಂತ, ಅವತ್ತೇ ನಾನು ಅವತ್ತು ವೀಡಿಯೋ ಮಾಡಿದ್ದೀನಿ ಟಿಕ್ ಟಾಕ್ ಬ್ಯಾನ್ ಆಗಬೇಕು ಅಂತ, ಓಕೆನಾ. ಇವತ್ತು ಅದನ್ನು ಹೇಳ್ತೀನಿ ಟಿಕ್ ಟಾಕ್ ಬ್ಯಾನ್ ಆಗಬೇಕು ಅಂತ. ಆದರೆ ನಾನು ಟಿಕ್ ಟಾಕ್ ಬಗ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಕ್ಕೆ ಮಾಡ್ತಾಯಿದ್ದೀನಿ, ಆಡಿಯನ್ಸ್ಗಳಿಗೆ ಬೇಕು ನೋಡಿ. ನಾನು ಯಾವುದೇ ಒಂದು ಯೂಟ್ಯೂಬಲ್ಲಿ ವೀಡಿಯೋನ ಮಾಡಿದ್ರೆ ಆಡಿಯನ್ಸ್ಗಳು ಡಿಮ್ಯಾಂಡ್ ಮಾಡಿದರೆ ಮಾತ್ರ ನಾನು ಮಾಡೋದು, ಓಕೆನಾ. ಯಾವುದೋ ಒಂದು ಕ್ವಶನ್ ಕೇಳಿರ್ತಾರೆ, ಬ್ರೋ ಇದೇನೋ ಗೊತ್ತಾಗ್ತಾಯಿಲ್ಲ ಹೇಳಿ ಅಂತ. ಬೇಕಾದ್ರೆ ನಾನು ಒಂದು ಎಲ್ಲ ವೀಡಿಯೋಸ್ಗಳು ಹೋಗಿ ಕಮೆಂಟ್ ಬಾಕ್ಸಲ್ಲಿ ನೋಡಿ, ಯಾರಾದರೂ ಒಬ್ಬರು ಕಮೆಂಟ್ ಮಾಡಿರ್ತಾರೆ, ಬ್ರೋ ನೀವು ಅವತ್ತು ಕೇಳಿದ್ದಕ್ಕೆ ಡೌಟ್ನ ಇವತ್ತು ವೀಡಿಯೋ ಮುಖಾಂತರ ಕ್ಲಿಯರ್ ಮಾಡಿದ್ದೀರಾ ಅಂತ. ಸೊ ಅದೇ ಥರ ಒಂದು ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ. ನಾನು ನೆನ್ನೆ ಒಂದು ವೀಡಿಯೋ ಮಾಡಿದ್ದೆ ಟಿಕ್ ಟಾಕಲ್ಲಿ ಒಂದು ಬ್ಲಿಂಕಿಂಗ್ ಎಫೆಕ್ಟ್ ಹೇಗೆ ಹಾಕೋದು ಅಂತ. ಯಾಕೆ ಅಂತಾರೆ, ಟಿಕ್ ಟಾಕಲ್ಲಿ ಆ ಒಂದು ಎಫೆಕ್ಟ್ಗೋಸ್ಕರ ತುಂಬ ಜನ ಕಾಯ್ತಾ ಇದ್ದಾರೆ, ತುಂಬ ಜನ ನನ್ನ ಡೌಟ್ನು ಕೂಡ ಕೇಳಿದರು. ಆ ಒಂದು ವೀಡಿಯೋ ಕಮೆಂಟ್ ಬಾಕ್ಸನ್ನು ನಾನು ಇವಾಗ ಲೈವಾಗೆ ತೋರಿಸ್ತೀನಿ, ಓಕೆನಾ. ನೋಡಿ, ಹೌ ಟು ಆ್ಯಡ್ ಬ್ಲಿಂಕ್ ಎಫೆಕ್ಟ್ ಅಂತ ಹಾಕಿದ್ದೀನಿ ಒಂದು ವೀಡಿಯೋ. ಇದರಲ್ಲಿ ಕಮೆಂಟ್ಸ್ಗೆ ನಾವು ಹೋಗೋದಾದರೆ ಇಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ ನೋಡಿ, ವೇಣುಗೋಪಾಲ್ ಬಿ ಅಂತ. ಅವತ್ತು ಕಮೆಂಟ್ ಮಾಡಿದ್ದಕ್ಕೆ ಇವತ್ತು ವೀಡಿಯೋ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ನಾನು ಏನು ಮಾಡ್ತೀನಿ ಹೇಳಿ, ನನ್ನ ಒಂದು ವ್ಯೂವರ್ಸ್ಗಳು ಏನು ಡೌಟ್ ಕೇಳ್ತಾರೆ ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ, ಓಕೆನಾ. ಅದಕ್ಕೋಸ್ಕರ ನಾನು ಟಿಕ್ ಟಾಕಲ್ಲಿ ಈ ಒಂದು ಎಫೆಕ್ಟ್ನ ಹೆಂಗೆ ಹಾಕೋದು ಅಂತ ನಾನು ತಿಳಿಸಿರೋದು. ಇಲ್ಲಿ ನಾನು ಟಿಕ್ ಟಾಕು ಫೇವರ್ ಆಗಿ ನಿಂತಿಲ್ಲ, ಟಿಕ್ ಟಾಕ್ನ ಬ್ಯಾನ್ ಮಾಡಬೇಡಿ ಅಂತ ನಿಂತಿಲ್ಲ. ನಾನು ಕೂಡ ಅದನ್ನು ಹೇಳೋದು ಟಿಕ್ ಟಾಕ್ ಬ್ಯಾನ್ ಆಗಬೇಕು ಅಂತ. ಯಾಕೆ ಅಂತಂದರೆ ಅದರಲ್ಲಿ ಸೆಕ್ಯೂರಿಟಿ ಇಲ್ಲ, ನಮ್ಮ ಒಂದು ಡೇಟಾಸ್ಗಳೆಲ್ಲ ಲೀಕ್ ಆಗ್ತದೆ. ಬಟ್ ಸ್ಟಿಲ್ ನೋಡಿ, ಜನಗಳು ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ, ಓಕೆನಾ. ಜನಗಳು ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ. ಇವಾಗಲೂ ನಾನು ನನ್ನ ಒಂದು ಟಿಕ್ ಟಾಕ್ ಅಕೌಂಟ್ನ ನಾನು ಓಪನ್ ಮಾಡಿ ನಾನು ನಿಮಗೆ ರಿಫ್ರೆಶ್ ಮಾಡಿ ತೋರಿಸ್ತೀನಿ ನೋಡಿ. ಇನ್ನೂ ಒಂದಷ್ಟು ಜನ ಲೈಕ್ ಮಾಡ್ತಾ ಇದ್ದಾರೆ, ಇನ್ನೂ ಒಂದಷ್ಟು ಜನ ಡ್ಯೂಯೇಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಒಂದು ನಿಮಿಷದಲ್ಲಿ, ನೋಡಿ ನೋಡಿ ಎಷ್ಟು ಜನ ಡ್ಯೂಯೇಟ್ ಮಾಡಿದ್ದಾರೆ, ಎಷ್ಟು ಜನ ಲೈಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾನು ಹಾಕುವಂಥ ವೀಡಿಯೋಸ್ಗಳಿಗೆ ಲೈಕು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ನೆನ್ನೆ ಹಾಕಿದ್ದೀನಿ 12 hours ago 900 ಜನ ಲೈಕ್ ಮಾಡಿದ್ದಾರೆ. ಸೊ ಅದು ಯೂಸ್ ಮಾಡೋರು ಇದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ. ಟಿಕ್ ಟಾಕ್ ಬ್ಯಾನು ನಾನು ಹೇಳಿದ ತಕ್ಷಣ ಆಗ್ಬಿಡಲ್ಲ, ಇದೊಂದು ನಮ್ಮ ಮೈಂಡಲ್ಲಿ ಇಟ್ಕೋಬೇಕು. ನಾನು ಇವತ್ತು ಟಿಕ್ ಟಾಕಲ್ಲಿ ಬ್ಯಾನ್ ಆಗಬೇಕು ಅಂತ ನಾನು ವೀಡಿಯೋ ಮಾಡಿಬಿಟ್ರೆ 4 ನಿಮಿಷದ ವೀಡಿಯೋ ಬ್ಯಾನ್ ಆಗಲ್ಲ. 1000 ಕೋಟಿ ಜನ ಮಾಡ್ತಾ ಇದ್ದಾರೆ ವೀಡಿಯೋನ ಬ್ಯಾನ್ ಆಗಬೇಕು ಅಂತ. ಅದು ಆಡಿಯನ್ಸ್ಗಳು ಕೇಳ್ತಾ ಇದ್ದಾರೆ ಬ್ಯಾನ್ ಮಾಡಬೇಕು ಅಂತ. ಬ್ಯಾನ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾನು ಅದರಲ್ಲಿ ವಾಯ್ಸ್ ರೈಸ್ ಮಾಡ್ತಾಯಿದ್ದೀನಿ ಬ್ಯಾನ್ ಆಗಬೇಕು ಟಿಕ್ ಟಾಕ್ ಅಂತ. ಬ್ಯಾನ್ ಆಗೋ ತನಕ ನಾವೇನು ಮಾಡಬೇಕು ಅದನ್ನು ಮಾಡೋಣ. ಯಾಕೆಂತಂದ್ರೆ ನಾನು ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಸಿಕ್ಕಿರೋದೆ ಅಂತಂದರೆ ಯೂಟ್ಯೂಬ್ ಟಿಪ್ಸು ಮತ್ತು ಟಿಕ್ ಟಾಕ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೆ ನನ್ನ ಒಂದು ವೀಡಿಯೋಸ್ಗಳನ್ನ ನೋಡಿ ಜನಗಳು ಇಷ್ಟಪಟ್ಟಿರುವಂಥದ್ದು. ಸೊ ಅವ್ರಿಗೇನು ಬೇಕಾದ್ರೆ ನಾನು ತಿಳಿಸ್ಕೊಡೋದ್ರಲ್ಲಿ ಏನು ತಪ್ಪು. ಒಂದು ಕ್ಲಾರಿಫಿಕೇಷನ್ ಮಾಡ್ತೀನಿ ನೋಡಿ, ನೀವು ಟಿಕ್ ಟಾಕ್ ಅಪ್ಲಿಕೇಶನ್ ಇವಾಗ ಡಿಲೀಟ್ ಮಾಡಿದ್ರೂ ಕೂಡ, ಓಕೆನಾ, ಫೇವರಾಗಿ ಮಾತಾಡ್ತಲ್ಲ, ಇರೋದು ಹೇಳ್ತಾ ಇದ್ದೀನಿ. ಏನು ನಿಜ ಇಲ್ಲೇನಿದೆ ಅದನ್ನು ಹೇಳ್ತಾ ಇದ್ದೀನಿ ಕೇಳಿ. ಟಿಕ್ ಟಾಕ್ ಆ್ಯಪ್ನ ಡಿಲೀಟ್ ಮಾಡಿದ್ರೂ ಕೂಡ ಬೇರೆ ಒಂದು ಆ್ಯಪ್ಸ್ಗಳಿದಾವಲ್ಲ, ಅವು ಎಲ್ಲ ಮೇಡ್ ಇನ್ ಚೈನಾನೇ. ನೀವು ಫೋನ್ ಯೂಸ್ ಮಾಡ್ತಾ ಇದ್ದೀರಲ್ಲ, ಈ ಫೋನ್ ಎಲ್ಲಿಂದ ಬರುತ್ತೆ ಅಂದ್ಕೊಂಡಿದ್ದೀರಾ? ಎಲ್ಲ ಚೈನಾ. ಮೇಡ್ ಇನ್ ಇಂಡಿಯಾ ಅಂತ ಇರ್ಬೋದು, ಬಟ್ ಎಲ್ಲ ಪಾರ್ಟ್ಸ್ಗಳೆಲ್ಲ ಬರೋದು ಅಲ್ಲಿಂದನೇ, ಓಕೆನಾ. ಸೆಕ್ಯೂರಿಟಿ ಅಂತೂ ಇಲ್ಲ, ನಮಗೆ ಸೆಕ್ಯೂರಿಟಿ ಅಂತೂ ಇಲ್ಲ. ನಾನು ಅದಕ್ಕೇನೆ ವಾಯ್ಸ್ ನಾನು ಕೂಡ ರೈಸ್ ಮಾಡ್ತೀನಿ ಟಿಕ್ ಟಾಕ್ ಬ್ಯಾನ್ ಆಗಬೇಕು ಅಂತ, ಓಕೆನಾ. ಸೊ ಅಲ್ಲಿ ತನಕ ನನ್ನ ಕೆಲಸ ಏನು ಮಾಡಬೇಕು, ಟಿಕ್ ಟಾಕ್ ಬಗ್ಗೆ ಏನಾದರೂ ಒಂದು ಅಪ್ಡೇಟ್ ಬಂದರೆ ತಿಳಿಸ್ಕೊಡೋದಾಗ್ಬೋದು, ಅಥವಾ ಟಿಕ್ ಟಾಕಲ್ಲಿ ಯಾವುದಾದ್ರೂ ಒಂದು ಎಫೆಕ್ಟ್ನ ಹಾಕೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ತಿಳಿಸ್ಕೊಡೋದು, ಆ ಕೆಲಸ ನಾನು ಮಾಡೇ ಮಾಡ್ತೀನಿ, ಓಕೆನಾ. ಅದನ್ನು ನಾನು ನಿಲ್ಲಿಸಲ್ಲ. ಯಾಕೆ ಅಂತಂದರೆ ನಾನು ಇಲ್ಲೇನು ಟಿಕ್ ಟಾಕೇ ನಾನು ಸಪೋರ್ಟ್ ಮಾಡ್ತಾಯಿಲ್ಲ, ಅಥವಾ ನಾನು ಟಿಕ್ ಟಾಕಲ್ಲಿ ಏನು ಹೋಗಿ ಅಲ್ಲೇನು ಕೆಲಸ ಮಾಡ್ತಾಯಿಲ್ಲ, ನಾನೇನು ಮೆಂಬರ್ ಆಗಿಲ್ಲ ಅಲ್ಲಿ, ಓಕೆನಾ. ಜಸ್ಟ್ ಜನಗಳೇನು ಕೇಳ್ತಾ ಇದ್ದಾರೆ ಅದನ್ನು ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಮುಖಾಂತರ ಅಷ್ಟೇ. ಇದ್ರ ಮೇಲೂ ಕೂಡ ನೀವು ಏನೋ ಟಿಕ್ ಟಾಕ್ಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ಫೇವರ್ ಆಗಿದ್ದಾನೆ ಅಂತ ಅನಿಸಿದ್ರೆ
ನಾನೇನು ಮಾಡೋಕ್ಕಾಗಲ್ಲ. ಕ್ಲಾರಿಫಿಕೇಷನ್ ಮಾಡಿದ್ದೀನಿ. ಬೇಕಾದ್ರೆ ಅವ್ರನ್ನೋ ಕಮೆಂಟ್ ಮಾಡಿದಾರಲ್ಲ ವೇಣುಗೋಪಾಲು, ಅವ್ರನ್ನೋ ಕೇಳಿ, ಬೇಕಾರೆ ಇನ್ಸ್ಟಾಗ್ರಾಮಲ್ಲೋ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕೇಳಿ, ನಿಜನಾ ಬ್ರೋ ನೀವು ಕೇಳಿದ್ದು ಅಂತ ಅವರೇ ಹೇಳ್ತಾರೆ. ಓಕೆನಾ, ಇದೊಂದೇ ಎಕ್ಸಾಂಪಲ್ ಅಲ್ಲ, ಬೇಜಾನ್ ಎಕ್ಸಾಂಪಲ್ ಇದ್ದಾವೆ. ನನ್ನ ಒಂದು ವೀಡಿಯೋಸ್ಗಳು ನೋಡಿ ಟಿಕ್ ಟಾಕ್ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡಿರೋದು ಕೂಡ ಇದೆ ವೀಡಿಯೋಸ್ಗಳು. ಅದರ ಜೊತೆ ಟಿಕ್ ಟಾಕ್ ಬ್ಯಾನ್ ಆಗಬೇಕು ಅಂತ ವಾಯ್ಸ್ ರೈಸ್ ಮಾಡಿರೋ ವೀಡಿಯೋನು ಕೂಡ ಇದೆ. ಟಿಕ್ ಟಾಕ್ ಬ್ಯಾನ್ ಇನ್ ಕನ್ನಡ ಅಂತ ಸರ್ಚ್ ಮಾಡಿ ಆ ಕೆಲಸನ ನಾವು ತುಂಬ ವರ್ಷಗಳ ಹಿಂದೆನೇ ವಿಡಿಯೋ ಮಾಡಿದ್ದೀವಿ. ಓಕೆನಾ, ಸೊ ಇಲ್ಲಿ ನಾನು ಯಾವತ್ತೂ ಕೂಡ ಒಂದು ಇದಕ್ಕೆ ಫೇವರ್ ಆಗಿ ನಿಲ್ಲಲ್ಲ. ಓಕೆನಾ, ಈ ಕಂಪ್ಯಾರಿಸನ್ ಅಂದರೆ ನನಗೆ ಇಷ್ಟ ಆಗಲ್ಲ. ವಾಸಸ್ ಟಿಕ್ ಟಾಕ್ ವರ್ಸಸ್ ಯೂಟ್ಯೂಬ್, ಅಲ್ಲಿ ಏನು ನಡಿಬೇಕು ಅದು ನಡೆಯುತ್ತೆ. ನಾನು ವ್ಲಾಗಲ್ಲಿ ಒಂದು ವೀಡಿಯೋ ಮಾಡಿದ್ದೀನಿ, ಟಿಕ್ ಟಾಕ್ ವರ್ಸಸ್ ಯೂಟ್ಯೂಬ್, ಎರಡೂ ಕೂಡ ಒಂದು ಪ್ಲ್ಯಾಟ್ಫಾರ್ಮ್. ಓಕೆನಾ, ಎರಡರಲ್ಲೂ ಕಷ್ಟಪಡಬೇಕು, ಎರಡರಲ್ಲೂ ವ್ಯೂವರ್ಸ್ಗಳಿದ್ದಾರೆ, ಎರಡರಲ್ಲೂ ಕಂಟೆಂಟ್ ಕ್ರಿಯೇಟ್ ಮಾಡೋರು ಇದ್ದಾರೆ. ಓಕೆನಾ, ಅದು ಅವ್ರಿಗೆ ಬಿಟ್ಟಿದ್ದು, ಅದು ಯಾರು ಬೆಸ್ಟು ಅದು ಏನು ಅದು ಅವ್ರಿಗೆ ಬಿಟ್ಟಿದ್ದು. ನನಗೆ ಅದೆಲ್ಲ ಫೈಟ್ ಎಲ್ಲ ಆಡೋಕ್ಕೆ ಇಷ್ಟಪಡಲ್ಲ. ಓಕೆನಾ, ಸೊ ಅದಕ್ಕೋಸ್ಕರ ಟಿಕ್ ಟಾಕ್ ಬೇಡ ಅಂತಲೇ ನಾನು ಕೂಡ ಹೇಳೋದು. ಸೊ ಇದ್ರ ಮೇಲೆ ಇನ್ನೇನು ಹೇಳೋದಕ್ಕಾಗಲ್ಲ. ಕೆಲವೊಂದಷ್ಟು ಜನಕ್ಕೆ ಎಷ್ಟು ಹೇಳಿದ್ರು ಅಷ್ಟೇ. ಓಕೆನಾ, ಅವ್ರು ಜಸ್ಟ್ ಏನೋ ಕೆದಕ್ತಾರೆ ಹೋಯ್ತಾರೆ ಅಷ್ಟೇ. ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನೂ ವೀಡಿಯೋಸ್ಗಳು ಮಾಡ್ತಾಯಿರ್ತೀನಿ. ಓಕೆನಾ, ಯೂಟ್ಯೂಬ್ ಬಗ್ಗೆ ಟಿಕ್ ಟಾಕ್ ಬಗ್ಗೆ ಏನೇ ಒಂದು ಅಪ್ಡೇಟ್ ಬಂದರೂ ಪಕ್ಕ ತಿಳಿಸ್ಕೊಡೋದಂತೂ ಖಂಡಿತ. ನನ್ನ ಚಾನಲ್ ನಿಂತಿರೋದೇ ಅದ್ರ ಮೇಲೆ. ಓಕೆನಾ, ನಾವು ಜನಗಳಿಗೆ ತಲುಪಿರೋದೇ ಅದರಿಂದ. ಅಂದಮೇಲೆ ನಾವು ಅದನ್ನು ಬಿಡೋಕ್ಕೈತದ? ಇವಾಗ ನಿಮ್ಮ ಸಪೋರ್ಟ್ ಮಾಡಿದವ್ರನ್ನ ನೀವು ಒದ್ಬಿಟ್ಟು ಸೈಡಿಗೆ ತಳ್ತೀರಾ? ಇಲ್ಲ ಅಲ್ವಾ? ಸೊ ಜನಗಳಿಗೆ ಏನು ಬೇಕು ಅದನ್ನು ನಾನು ಕೊಡ್ತಾಯಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ವೀಡಿಯೋಸರ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ವಂದೇ ಮಾತರಂ.